ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಉತ್ತರ ಕರ್ನಾಟಕದ ಮತ್ತೊಂದು ಭಾಗಕ್ಕೆ ಹೋಗ್ತಾ ಇದೀವಿ. ಎಲ್ಲಿ? ಕಲಬುರಗಿ ಹೋಗೋಣ. ಸುನಿಲನ ಮನೆ ನೋಡೋಣ. ಲೆಟ್ಸ್ ವೆಲ್ಕಮ್ ಫೀಲಿಂಗ್ ಸ್ಟಾರ್ ಸುನಿಲಾ ಅಂಡ್ ಜೋಸ್ತಿ ಬ್ಯೂಟಿಫುಲ್ ಆಗಿರೋ ಏಂಜಲ್ ಅಮೃತಾ. ಜಗವೇ ನೀನು ಗೆಳತಿಯೇ. ಉತ್ತರ ಕರ್ನಾಟಕಕ್ಕೆ ಹೋಗಿದ್ಯಾ ಅದನ್ನ ಮುಂಚೆ? ಇಲ್ಲ, ಯಾವತ್ತೂ ಹೋಗಿರ್ಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು. ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಸಖತ್ ಚಳಿಯಲ್ಲ ಅಲ್ಲಿ? ನಿಜವಾಗ್ಲೂ ಚಳಿ ಮಳಿದೆಯಲ್ಲ ಅಣ್ಣ ಇವಾಗ. ಸಂತೋಷ. ಒಟ್ಟಿನಲ್ಲಿ ಈ ತಂಪಾದ ಹೊತ್ತಲ್ಲಿ ತಂಪಾದ ಊರಿಗೆ ಹೋಗಿ ತಂಪಾಗಿ ಯಾವ ತರ ಕಾಲ ಕಳೆದ ನೋಡ. ವಿಡಿಯೋ ಪ್ಲೀಸ್. ಸೊ ಎಕ್ಸೈಟಿಂಗ್ ಆಗಿ ಏನ್ ಹೇಳ್ಬೇಕಂದ್ರೆ, ಸುನಿಲ್ ಅವ್ರ ನೇಟಿವ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಕಾರಿಂದ ಹೋಗಾದ್ಮೇಲೆ ಇಲ್ದ ತಕ್ಷಣ ಫುಲ್ ಪಟಾಕಿ ಎಲ್ಲ ಹೊಡೆದ್ರು, ಜೋರಾಗಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದೇ ಲೈವ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಹಸಿರುದು ಪೇಂಟ್ ಎಲ್ಲ ಮಾಡಿ ಕಲರ್ಫುಲ್ ಆಗಿ ಫುಲ್ ಸಕ್ಕದಾಗಿ ಡೆಕೋರೇಟ್ ಮಾಡಿದ್ದು. ಮೆಮೊರೀಸ್ ಅವ್ನು ಸ್ಕೂಲ್ ಕರ್ಕೊಂಡು ಹೋಗಿದ್ದ. ಹೇ ಶಾರದೆ, ಇದು ನಾನ್ ಕಲ್ತಿರೋ ನಾನು ಓದಿರೋ ಶಾಲೆ. ನನ್ನ ಎಕ್ಸಾಮ್ ಇಲ್ಲ ಇತ್ತು, ಮೇನ್ ಬೋರ್ಡ್ ಎಕ್ಸಾಮು. ನಾನು ಹಿಂಗೆ ಹಾಡ್ತಿದ್ವಿ, ಹಿಂಗೆ ಬರ್ತಿದ್ವಿ, ಗೊತ್ತಿಲ್ಲ. ಹಾರು ಅನ್ಸತ್ತೆ. ಇದೆಲ್ಲ ನಾವು ಮಾಡಿರೋ ಕೆಟ್ಟ ಕೆಲಸ. ಇವಾಗ ಇಲ್ಲ ಗೊತ್ತಿಲ್ಲ, ಏನೇನೋ ಮತ್ತೆ ಬರ್ದವ್ರೆ ಇಲ್ಲಿ ಕೆಲ್ಸವ್ರೆ, ಆ ಕಡೆ ಎಲ್ಲ ಅಳ್ದಿದೆ. ನೀವು ಈ ಸ್ಕೂಲ್ ನನ್ಗೆ ಜೀವನ ಕೊಟ್ಟಿದೆ, ಬದುಕು ಕೊಟ್ಟಿದೆ. ಇವತ್ತು ನಾನು ಊರಿಗೆ ಬಂದ್ರೆ ನಾನು ಇದಕ್ಕೆ 100 ಸಲ ಕೈ ಮುಗಿದು ಹೋಗ್ತೀನಿ. ಸ್ಕೂಲ್ಗೆ ಹೊರಗಡೆಯಿಂದ ಒಳಗಡೆಯಿಂದ ಬಂದು ನಾನು ಕೂರ್ತೀನಿ, ಕರ್ಕೊಂಡು ಹೋಗು. ನೀ ಕೂರಾಕ್ ಬರುತ್ತಾ? ನಿಮ್ಮ ಮನೇಲಿ ಸೋಫಾ ಮೇಲೆ ಹಿಂಗ್ ಕುತ್ಕೊಂಡಂಗಲ್ಲ ಇದು. ನಾನು ಮಾಡಿದ್ರೆ ಅದು ಕಾಲೇಜ್ ನೋಡಿ. ಇವಾಗ ಇನ್ನೊಂದು ನಿನ್ಗೇನೋ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು. ಡಾಕ್ಟರ್ ಓಡಿಸಿದೆ ಯಾವತ್ತಾದ್ರು? ಇಲ್ಲ. ಬಾ, ನಾ ಹೇಳ್ಕೊಡ್ತೀನಿ ಬಾ. ಮನೆ ನಂದೆಲ್ಲ ಸೇರೊಂದು ಪ್ರಪಂಚ ಆದ್ರೆ ಇದು ನನ್ನ ಪ್ರಪಂಚ. ಇದೇ ಪ್ಲೇಸ್ ಅಲ್ಲೇ ನನ್ಗೆ ನಮ್ಮಪ್ಪ ಸತ್ತಾಗ ಇಲ್ಲಿ ಬಂದು ಹತ್ತಿರೋದಿದೆ. ನಾನು ನೋವಾದಾಗ ಸುಮ್ಮನೆ ಬಂದು ಒಬ್ಬನೇ ಕೂತ್ಕೊಂಡಿರೋದಿದೆ. ಬಟ್ ನನಗೆ ಹಾಡಬೇಕು ಅಂತ ಬಂದಾಗ ಎಲ್ಲರೂ ಹಂಗಿಸ್ತಾ ಇದ್ರು, ಇವನೇನು ಹಾಡ್ತಾನೆ, ಇವನೇನು ಮಾಡ್ತಾನೆ ಅಂತೇಳಿ. ಸೊ ಅದಕ್ಕೆ ಅವಾಗ ನಾನು ಒಬ್ಬೊಬ್ಬನೇ ಬಂದು ಒಬ್ಬೊಬ್ಬನೇ ಇಲ್ಲ ಹಾಡ್ತಿದ್ದೆ. ತುಂಬ ಯಾಚಿಂತಿ ಮಾಡುತ್ತಿದ್ದೆನೆ ಮನ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಚಿಂತಿ ಮಾಡುತ್ತಿ
ಏನೇ ಮನವೇ. ನಾವು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಹೊಡ್ಸ್ಕೊಂಡಿದ್ದು. ಇಲ್ಲಿ ಟೋಟಲ್ ನಾವು ಎಷ್ಟು ಜನ, 38 ಜನ ಇರ್ತಿದ್ವಿ ಈ ಮನೇಲಿ. ತಾತ ನಿಮ್ಗೆ ನಾನು ಯಾರಂತ ಗೊತ್ತಾ? ನಮ್ಮ ಮಗಳು ಸರಿ. ರೊಟ್ಟಿ ತರ್ತಿರುವಾಗ ಗ್ಯಾಸ್ ಸ್ಟವ್ ಏನೋ ಇಲ್ಲ, ಅದು ಫುಲ್ ಹೊಲೆ ತರ ಇತ್ತು. ಅದು ಹಿಂಗೇನೋ ಇಟ್ಟು ಪೈಪ್ ಇರುತ್ತೆ, ಪೈಪಲ್ಲಿ ಹಿಂಗೆಲ್ಲ ಊದ್ಬೇಕು. ನೀರು ಹಾಕಿದ ತಕ್ಷಣ ಹಿಂಗೆ ಹಾರ್ಬಿಡೋದು, ಫುಲ್ ಕೈಯಲ್ ಮೇಲೆಲ್ಲ ಹಾರ್ಬಿಟ್ಟಿದೆ ಚಿಶ್ ಅಂತ. ಹಾರೋಗಿರುತ್ತೆ. This is the heart for Sunil. ಹಾರ್ಟ್ ಜೋಳದ ರೊಟ್ಟಿ ಹೇಗಿದೆ? ಹೇಗಿದೆ? ಸೂಪರಾ? ಹೆಂಗ್ ಕೊಯ್ದು ಮಾಡಿದೆ ಇದನ್ನ? ನಾನು ಹೆಂಗೋ ಮಾಡಿದೆ, ಒಟ್ಟು ನಾನೇ ಮಾಡಿದ್ದು. ಆಂಟಿ ನಾನೇ ತಾನೇ ಮಾಡಿದ್ದು. ಇಷ್ಟು ದಿನ ನಮ್ಮ ಅವ್ವ ಮಾಡಿದ ರೊಟ್ಟಿ ತಿಂದಿನಿ, ಫಸ್ಟ್ ಟೈಮು ಅಮ್ಮ ಮಾಡಿರೋ ರೊಟ್ಟಿ ತಿಂತಾ ಇದ್ದೀನಿ. ಖುಷಿ ಆಗ್ತಿದೆ. ಅಮ್ಮು ನೈಸ್, ಥ್ಯಾಂಕ್ ಯು. ಅಮ್ಮ ನೀ ಕೊಂದ್ರು ನಿನಗೊಂದು ಗಿಫ್ಟ್ ಅದ ಕೊಡ್ತೀನಿ. ಏನು? ಸಾರಿ. ಲಕ್ಷ್ಮಿ ಹಾಡಿ ನಾನು ಹೋಗಿ ಬರ್ತೀನಿ. ಎಲ್ರಿಗೂ ಬಾಯ್ ಬಾಯ್. ಇವತ್ತು ಬಂದು ಇಷ್ಟು ದೊಡ್ಡ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇಷ್ಟು ದೊಡ್ಡ ಫ್ಯಾಮಿಲಿ ಇಲ್ಲ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು, ನಿಮ್ಮ ಮಗುನ ನೋಡ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಅಪ್ಪ ಬಂತು. ದಿಸ್ ಫ್ಯಾಮಿಲಿ ಮೀನ್ಸ್ ಅ ಲಾಟ್. ನಂಗೆ ವರ್ಡ್ಸ್ ಬರ್ತಿಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಬಟ್ he is very lucky to have such big family and such nice love from his whole Nelugi district and his whole family. So you're always lucky. ಉತ್ತರ ಕರ್ನಾಟಕದ ಅಕ್ಕರೆಗೆ ಅಪ್ಪುಗೆಗೆ ಶರಣಾರ್ಥಿಗಳು ಸರ್. ಏನ್ ಸಾರ್ ಅಪ್ಪುಗೆ ಸಾರ್, ಏನ್ ಸಾರ್ ಹಿಂಗ್ ಹಿಡ್ಕೊಂಡು ಕೆರೆ ದಡದಲ್ಲ ಚಳಿಲ ತಳಿಯು. ಈ ಅಪ್ಪುಗೆಗೆ ನಿನ್ನ ಒಪ್ಪಿಗೆ ಇತ್ತಮ್ಮ? ಸುಧಾರಣಿ ಮ್ಯಾಮ್, ನಿಮ್ಗೆ ದಯವಿಟ್ಟು ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಇವರಿಬ್ರು ಲವರ್ಸು ಅಲ್ಲ, ಗಂಡ ಹೆಂಡ್ತಿನೂ ಅಲ್ಲ. ನೀನ್ ಹೆಂಗ್ ಹೇಳ್ತೀಯಪ್ಪ ಲವರ್ಸ್ ಅಲ್ಲ ಅಂತ? ಏನ್ ಬೇಕಲ್ಲ ಆಗಿರ್ಬೋದು ಮೇಡಮ್? ಇಲ್ಲ, ಏನಿಲ್ಲ ಅಣ್ಣ. ಯು ನೋ ವಾಟ್, ಎಸ್ ಪ್ಲೀಸ್. ಮ್ಯಾಮ್ ಕೇಳಿದ್ರು. ಅವ್ರ ಮೆಂಟಲ್ ಸ್ಟೂಡೆಂಟ್ ಅಂತ ಅನ್ಸೋದೇ ಇಲ್ಲ ಅಂತ ಹೇಳಿ. ಇಲ್ಲ ಅಷ್ಟೇ. ನಾವು ನೋಡಿದ್ವಿ ಅಪ್ಪ ನಾವು